ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಮುಖವಾಗಿ ಚಪ್ಪಲಿ ರಾಜಕೀಯ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇತ್ತೀಚೆಗೆ ನಾಲಿಗೆ ಹರಿಬಿಟ್ಟು ಮಾತನಾಡುವಂಥ ರಾಜಕೀಯದಲ್ಲಿ ಈ ರೀತಿಯ ಸಂಸ್ಕೃತಿಯನ್ನು ನೋಡಿದ್ವಿ. ಆದರೆ ಚಪ್ಪಲಿ ತೂರಾಟ, ಬ್ಯಾನರ್ ಕಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಒಬ್ಬ ಕಾರ್ಯಕರ್ತರ ಜೀವನೇ ಹೋಯಿತು. ಆದರೂ ಕೂಡ ಬುದ್ಧಿ ಬರ್ತಾ ಇಲ್ವಾ ನಮ್ಮ ರಾಜಕಾರಣಿಗಳಿಗೆ ಅನ್ನೋದು ನಮಗೆ ಪ್ರಶ್ನೆ ಆಗ್ತಾ ಇರೋದು. ಎನಿವೇ, ರಾಜಕೀಯದಲ್ಲಿ ಜಾತಿ ಬಲ, ತೋಳ್ಬಲ, ಹಣ ಬಲ ಎಲ್ಲವೂ ಪೂರ ವರ್ಕೌಟ್ ಆಗುತ್ತೆ. ಅದಿದ್ರೆ ಮಾತ್ರ ಟಿಕೆಟ್ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಾಗಿದೆ. ಅದನ್ಯಾರು ಕೂಡ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಬಟ್ ಆಯ್ಕೆ ಆದ ಬಳಿಕ ಕೂಡ ಜಾತಿಯನ್ನ ಇಟ್ಕೊಂಡು ರಾಜಕೀಯ ಮಾಡೋರು ಇದಾರ ಜನಪ್ರತಿನಿಧಿಗಳು. ಒಂದು ಜಾತಿಗೆ ಎಲೆಕ್ಟ್ ಆಗಿದ್ದೀರಾ ನೀವು ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಅದು ಪ್ರದೀಪ್ ಈಶ್ವರ್ ಅವರ ವಿಚಾರದಲ್ಲಿ ಇವರು ಪ್ರಶ್ನೆ ಮಾಡ್ತಾ ಇದ್ರು. ಉತ್ಕರ್ಷ್ ಅವರೇ ಅದಕ್ಕೆ ಒಂದು ಕ್ಲಾರಿಟಿ ಕೊಡಿ. ಅಂಡ್ ಆದಿನಾರಾಯಣ್ ಸರ್ ಹೇಳ್ತಾ ಇದ್ರು, ನಾವು ಒಂದು ಸಮುದಾಯ ಅಲ್ಲ ಮ್ಯಾಮ್, ಸ್ವಲ್ಪ ತಳಮಟ್ಟದ ಸಮುದಾಯದವರಿಗೆ ನಡ್ಕೊಂಡಿರುವಂಥ ರೀತಿಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆ ರೀತಿ ವರ್ತನೆಗಳಾಗೋಯ್ತು ವೇದಿಕೆ ಮುಂಭಾಗದಲ್ಲಿ ಅಂತ. ನೋಡಿ, ಆಮೇಲೆ ಒಂದು ಮೇಡಮ್, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯವನೇ. ನಮ್ಮ ಜಿಲ್ಲೆಯಲ್ಲಿ ನನಗೆ ಗೊತ್ತಿದೆ ವಾಸ್ತವ, ಯಾವತ್ತಿಗೂ ಕೂಡ ಈ ರೀತಿಯ ಜಾತಿಯ ವಿಷ ಬೀಜಗಳನ್ನು ಬಿತ್ತುವಂಥ ಮನಸ್ಥಿತಿ ಯಾವ ರಾಜಕಾರಣಿಗಳಿಗೂ ಇಲ್ಲ. ಆಮೇಲೆ ಈಗ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ತೊಗೊಂಡ್ರು ಕೂಡ ಈಗ 5 ಜನ ಏನು ಶಾಸಕರಿಗಿದೆ ಅವ್ರು ಒಕ್ಕಲಿಗ ಸಮಾಜದವರೇ. ಪ್ರದೀಪ್ ಈಶ್ವರ್ ಒಬ್ಬರನ್ನ ಬಿಟ್ಟು ಎಲ್ಲೂ ಕೂಡ ಆ ರೀತಿ ಏನು ನಮ್ಮ ಈಗ ಇವ್ರು ಹೇಳ್ದಂಗೆ ಒಕ್ಕಲಿಗರು ಹೋಗಿ ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ, ಆ ರೀತಿಯ ವಾತಾವರಣ ಎಲ್ಲೂ ಇಲ್ಲ. ಎಲ್ಲರನ್ನೂ ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರು ನಮ್ಮ ಸಮುದಾಯದವರು ಆಯ್ಕೆ ಆಗಿದ್ದಾರೆ. ಈಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ನಾನು ಮತ್ತೆ ಅದನ್ನೇ ಕೇಳ್ತೀನಿ. ಕೆಂಪೇಗೌಡರು ಜಯಂತಿ ಆಯ್ತಲ್ರಿ, ನೀವಲ್ಲಿ ಸಭಾಂಗಣದಲ್ಲಿ ಏನು ಮಾತಾಡದೇ ಇರ್ತಕ್ಕಂಥ ವ್ಯಕ್ತಿ ಆಚೆ ಬಂದು SC/ST ಅಂತ ಘೋಷಣೆ ಹಾಕುವಂಥ ಅವಶ್ಯಕತೆ ಏನು? ನಿಮ್ಮ ಉದ್ದೇಶ ಏನಾಗಿತ್ತು? ಇದು ಸ್ಪಷ್ಟಪಡಿಸಿ ಸಾಕು ನಮಗೆ. ಅಲ್ಲಿ SC/STಗಳ ವಿಚಾರ ಯಾಕ್ರಿ ಬರ್ತದೆ ಪ್ರದೀಪ್ ಈಶ್ವರ್ ಅವರೇ? ಇವತ್ತು ನಿಜವಾಗ್ಲೂ ನಾನು ಹೇಳ್ತೀನಿ ಮೇಡಮ್, ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರು ಎಷ್ಟು ಹಿಂದುಳಿದಿದ್ದೀವಿ ಅಂತಂದರೆ, ಮಠಮಪ್ಪ ಅವ್ರಿಗೆ ಗೊತ್ತಿರುತ್ತೆ. ನಾನೊಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟು. ಸೆರಿಕಲ್ಚರು, ರೇಷ್ಮೆಯನ್ನು ಏಷ್ಯಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಇರ್ತಕ್ಕಂಥದ್ದು. ಇವತ್ತಿಗೂ ರೈತರ ಪರಿಸ್ಥಿತಿ ಬೀದಿಗೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ. ಇಷ್ಟು ಮೂಲಭೂತ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋದು ಬಿಟ್ಟು ಇವತ್ತು ನೀವಿಲ್ಲಿ SC/ST ಅಂತ ಘೋಷಣೆಗಳು ಹಾಕ್ಕೊಂಡು ಒಕ್ಕಲಿಗರನ್ನು ಬೈಕೊಂಡು ಜಾತಿಗಳನ್ನು ಎತ್ಕಟ್ಟಿ ಶೋಷಿತ ಹಿಂದುಳಿದವರು ಅಂತ ಹೇಳ್ಕೊಂಡು ಯಾವ ಚಿಕ್ಕಬಳ್ಳಾಪುರನ ಕಟ್ಟಕ್ಕೆ ಹೋಗ್ತಾ ಪ್ರದೀಪ್ ಈಶ್ವರ್ ಅವರೇ? ಇವತ್ತು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರ್ರಿ ಜನ. ನಿಮ್ಮ ಹಣೆ ಬರ ಚೆನ್ನಾಗಿತ್ತು, ಭಗವಂತ ಆಶೀರ್ವಾದ ಮಾಡಿದ್ದಾನೆ, ಚಿಕ್ಕಬಳ್ಳಾಪುರ ಜನತೆ ನಿಮ್ಗೆ ಆಶೀರ್ವಾದ ಮಾಡಿ MLA ಆಗಿದ್ದೀರಿ. ನೀವು MLA ಆದಾಗ ಎಲ್ಲ ಸಮುದಾಯಗಳಿಗೆ ನೀವೇ ದೊಡ್ಡಣ್ಣ ಆ ಕ್ಷೇತ್ರದಲ್ಲಿ. ಅದು ಬಿಟ್ಬಿಟ್ಟು ನೀವು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಅಲ್ಲ. ಕುಮಾರಸ್ವಾಮಿ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ದೇವೇಗೌಡರ ಮಗ ಆಗಿ ಅನೇಕ ಅವ್ರದೇ ಸೇವೆ ಇದೆ, ಅವ್ರದೇ ಆದಂಥ ಕೊಡುಗೆ ಇದೆ. ನೀವು ಏಕವಚನದಲ್ಲಿ ಬಾಕೋ ನೋಡ್ಕೋತೀನಿ, ನಿನ್ನ ತಾಕತ್ತಿದ್ರೆ ಬಾ ಚಿಕ್ಕಬಳ್ಳಾಪುರಿಗೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ನೋಡಿ, ರಾಜಕೀಯದಲ್ಲಿ ನಾವು ಏನೇ ಇರ್ಬೋದು, ನಾವು MLA ಆಗಿರ್ಬೋದು, ಮತ್ತೊಂದು ನಮಗೆ ರಾಜಕೀಯ ಪ್ರಬುದ್ಧತೆ ಬೇಕಾಗ್ತದೆ, ಅದನ್ನು ಜನ ಅಪೇಕ್ಷೆ ಪಡ್ತಕ್ಕಂಥದ್ದು. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಹಳಷ್ಟು ಹಿಂದುಳಿದಿದೆ. ಆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯನ್ನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ನಿಮ್ಮ ಕೊಡುಗೆ ಏನು? ಇವತ್ತು ನೋಡಿ, ಪ್ರದೀಪ್ ಈಶ್ವರ್ ನಿನ್ನೆ ಎಲ್ಲಿ ಫೇಲ್ಯೂರ್ ಆದ್ರು ಅಂತಂದ್ರೆ, ಇವ್ರು ಇಷ್ಟೆಲ್ಲ ಆರ್ಭಟ ಮಾಡಿದ್ರು, ತೊಡೆ ತಟ್ಟಿದ್ರಲ್ವಾ, ಅದೇ ಮುಖ್ಯಮಂತ್ರಿಗಳು DK ಶಿವಕುಮಾರ್ ರಿಯಾಕ್ಟೇ ಮಾಡ್ಲಿಲ್ವಲ್ರಿ ಅವ್ರ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ. ಇಟ್ ಮೀನ್ಸ್ ಚೀಫ್ ಮಿನಿಸ್ಟರ್ ಗೊತ್ತು ಇವ್ರ ವರ್ತನೆ ತಪ್ಪಾಗಿದೆ ಅಲ್ಲಿ ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, ಆಗ್ರಹ ಕೂಡ ಮಾಡ್ತೇನೆ, ಈ ಜಾತಿಗಳನ್ನು ಎತ್ಕಟ್ಟುವಂತ ಕೆಲಸ ಮಾಡಬೇಡಿ ಪ್ರದೀಪ್ ಈಶ್ವರ್ ಅವರೇ, ಅದು ನಮ್ಮ ಜಿಲ್ಲೆಯಲ್ಲಿ ನಡೆಯಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ನಾನು ಬಹಳ ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ನಿಮಗೆ ಟಿಕೆಟ್ ಕೊಡ್ಸಕ್ಕೆ ಅದೇ ಸಮುದಾಯದವ್ರು ಋಣ ಇದೆ ರೀ ನಿಮ್ಮ ಮೇಲೆ. ಇವತ್ತು ನಿಮ್ಮ ಪರವಾಗಿ ಬ್ಯಾಟಿಂಗ್ ಆಡಿದ್ಯಾರು ಅದೇ ಡಾಕ್ಟರ್ MC ಸುಧಾಕರ್, ಅದೇ ಶಿವಶಂಕರ್ ರೆಡ್ಡಿ. ಇವತ್ತು ನೀವು ಬಂದ್ಬಿಟ್ಟು ಬೇಕಾಬಿಟ್ಟಿ ಮಾತಾಡ್ತೀರಾ ಅಂತಂದ್ರೆ, ಆ ಸಭಾಂಗಣದಲ್ಲಿ ಪೂಜ್ಯ ಸ್ವಾಮೀಜಿಗಳು ಕೂತಿದ್ದಾರೆ, ಅನೇಕ ಜನ ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ. ಬಾಯಿಗೆ ಬಂದಂಗೆ ನೀವು ಇವತ್ತು ಅಲ್ಲಿ ಸುಮ್ಮನೆ ಇದ್ಬಿಟ್ಟು ಬೆಕ್ಕಿಂತರ ಆಚೆ ಬಂದ್ಬಿಟ್ಟು ತೊಡೆ ತಟ್ಟದಂತೆ. ಯಾಕೆ ಅಲ್ಲಿ ತೊಡೆ ತಟ್ಟಬೇಕಾಗಿತ್ತು ನಿಮಗೆ ತಾಕತ್ತಿದ್ದಿದ್ರೆ? ಈ ರೀತಿಯ ವರ್ತನೆ ಏನಿದೆಯಲ್ವಾ, ಇವತ್ತು ನಿಜವಾಗ್ಲೂ ಹೇಳ್ತೀನಿ, ದುರ್ದೈವದ ಸಂಗತಿ ಅಂತಂದ್ರೆ ನಮ್ಮ ಜಿಲ್ಲೆಯ ಮಾನ ಮರ್ಯಾದೆಯನ್ನ 3 ಕಾಸ್ಗಿಲ್ದಂಗೆ ಹರಾಜಾಕ್ಬಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಏನಂತಂದ್ರೆ ಸರ್ ಅವರು ಹೇಳಿದ್ರಲ್ಲ, ಅದಕ್ಕೊಂದು SC/ST ಬಗ್ಗೆ ನಾನು ಕೂಡ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಎಲ್ಲೋ ಒಂದು ಕಡೆ ಕಾರಲ್ಲಿ ಇದ್ರ ಮೇಲೆ ಹತ್ತು ಬಿಟ್ಟಿದ್ದು SC/ST ಅಂತ ಇದ್ರು. ದಯವಿಟ್ಟು ಕೂಡ ಯಾವುದೇ ಪಕ್ಷದ ರಾಜಕಾರಣಿಗಳಾಗ್ಲಿ, ಅದು ಯಾವುದೇ ಪಕ್ಷಗಳಾಗ್ಲಿ, ದಯವಿಟ್ಟು ಕೂಡ ಈ SC/STಗಳನ್ನ ಮುಸಲ್ಮಾನನ್ನ ದಯವಿಟ್ಟು ಕೂಡ ವೋಟ್ಗಾಗಿ ಬಳಕೆ ಮಾಡಿಕೊಂಡು ತಾವು ನಿಮ್ಮ ರಾಜಕಾರಣ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಆ ರೀತಿ ಏನೋ ಆ SC/STಗಳದ್ದು ಮುಸಲ್ಮಾನದು ಇಲ್ಲದೆ ಹೋದ್ರೂ ಸಹಿತ ಎಲ್ಲ ರಾಜಕಾರಣಿಗಳು ಅಷ್ಟೇ ಮೇಡಮ್, ಫಸ್ಟ್ ತರೋದೇ SC/STಗಳನ್ನ ಮತ್ತೆ ಮುಸಲ್ಮಾನರನ್ನ. ಯಾಕಂದ್ರೆ ಇವ್ರ ಯೋಗ್ಯತೆ ಎಷ್ಟು ಅಂತ ಅಂದ್ಕೊಂಡಿದ್ದಾರೆ ಅಂದ್ರೆ, ಇವ್ರು SC/STಗಳು ಮುಸಲ್ಮಾನರ ಯೋಗ್ಯತೆ ಎಷ್ಟು ಅಂತ ಅಂದ್ಕೊಂಡು ಅದ್ಯಾವುದೇ ಪಕ್ಷ ಆಗ್ಬೋದು ಅಂದ್ಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ, ಇವರು ಬರೀ ಓಟ್ಗೆ ಹಾಕ್ಸ್ಕೊಳ್ಳೋಣ ಓಟು, ಆಮೇಲೆ ಅಧಿಕಾರ ನಾವು ಅಹಮ್ಮು ಏನು ಬೇಕೋ ರಾಜಕಾರಣ ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಎಲ್ಲ ಪಕ್ಷಗಳಲ್ಲೂ ಇದೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರು SC/ST ಅಲ್ಲಿ ಅಂತಕ್ಕಂಥ ಅವಶ್ಯಕತೆ ಇಲ್ಲ.
ಯಾಕಂದ್ರು ಅಂತಕ್ಕಂಥದ್ದು ನನಗೂ ಕೂಡ ನೋವಿದೆ. ಯಾಕೆ ಅಂದ್ರೆ ಇವತ್ತು ನೀವು ಜೈ SC ST ಅಂತ ಹೇಳ್ತೀರಿ, ಎಲೆಕ್ಷನ್ಗೆ ಇವತ್ತು ನಿಮ್ಗೆ 90% SC ST ವೋಟ್ ಮಾಡಿದ್ದಾರೆ, 99% ಮುಸಲ್ಮಾನರು ವೋಟ್ ಮಾಡಿದ್ದಾರೆ. ನಿಮ್ದು 3.5 ವರ್ಷ ಆಯ್ತು. 3.5 ವರ್ಷದಿಂದ ನೀವಿವತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾರಿಗಾದ್ರೂ ಆಗ್ಲಿ SC STಗಳಿಗೆ ಯಾವುದಾದ್ರೂ ಪ್ರಮುಖ ಹುದ್ದೆಗಳು ನಿಗಮ ಮಂಡಳಿಯಲ್ಲಾಗ್ಬೋದು ಅಥವಾ ಜಿಲ್ಲೆಯಲ್ಲಾಗ್ಬೋದು, ಯಾವುದೇ ಪ್ರಾಧಿಕಾರಗಳಲ್ಲಾಗ್ಬೋದು, ಯಾವನು ಕೂಡ ಯಾವುದೋ ಸಣ್ಣ ಪುಟ್ಟ ಕೊಟ್ಟಿದ್ದಾರೆ. ಈಗ ನಮ್ಮ ಆಜ್ಞಾಯಣ್ಣವ್ರಿಗೆ ಯಾವುದೋ ಒಂದು ಬುನಾಯಿ ಮಂಡಳಿಯಲ್ಲಿ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಕೊಟ್ಟಿದ್ದಾರೆ. ಆದರೆ ನೀವು ಯಾವಾಗಲೇ ಆಗಲಿ SC ST OBC ಅಂತ ಇರ್ತೀರಲ್ವಾ, OBCಗಾಗಲಿ ಮುಸಲ್ಮಾನರಿಗಾಗಲಿ ಅಥವಾ SC STಗಾಗಲಿ ಯಾವುದಾದ್ರೂ ನಿಮಗೆ ಬದ್ಧತೆ ಇದ್ರೆ ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವ್ರು ಕೇಳ್ತಾ ಇದ್ದೀನಿ. ಯಾಕಂದರೆ ಅವತ್ತು JDS ಪಕ್ಷ ನಾವೂ ಕೂಡ ಕೆಲ ಕಾರಣಾಂತರಗಳಿಂದ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನೀವು MLA ಆಗಿದ್ದು, ನೀವು ಕೂಡ ಎಷ್ಟು ಸಾರಿ ನಮ್ಮ ಬಳಿ ಕೇಳ್ಕೊಂಡಿದ್ದೀರಾ, ಅದು ಬೇಡ ಇಲ್ಲಿ ಚರ್ಚೆ. ಆದರೆ ಕಾರಣಾಂತರದಿಂದ ನಾವು ಸಪೋರ್ಟ್ ಮಾಡಿದ್ದೀವಿ, ನಾವಿಲ್ಲ ಅಂತ ಹೇಳ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೋಲ್ಸ್ಬೇಕು ಅಂತಕ್ಕಂಥದ್ದು ಎಂಟೇರು ಅಲೆ ಚಿಕ್ಕಬಳ್ಳಾಪುರದಲ್ಲಿ ಇತ್ತು. ಅದಕ್ಕೋಸ್ಕರ ಹಾಗಾಗಿದ್ದು. ಹಾಗಾಗಿ ನಾನು ಪ್ರದೀಪ್ ಈಶ್ವರ್ ಅವರಿಗೆ ನಿಮಗೆ ಬದ್ಧತೆ ಇದ್ರೆ, ನಿಮ್ಗೆ ನೈತಿಕತೆ ಇದ್ರೆ, ನೀವು SC STಗಳ ಬಗ್ಗೆ ನಿಮ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಆಗ್ಲಿ, ಮುಸಲ್ಮಾನರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಏನಾದ್ರು ನಿಮ್ಗಿದೆ ಅಂದ್ರೆ ನಿಮ್ ಬಗ್ಗೆ ನನಗೆ ಗೌರವ ಇದೆ. ಆಸ್ ಎ ನೀವು ನನ್ನ ಕ್ಲೈಂಟು ಕೂಡ ಕೇಸ್ಗಳಲ್ಲಿ ಹಿಂದೆ ನೀವು. ಆದ್ರೆ ನಿಮ್ಗೆ ಆ ಬದ್ಧತೆ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ನಮ್ಮ ಸಮುದಾಯಗಳಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಮುಸಲ್ಮಾನರಲ್ಲಿ SC STಗಳಲ್ಲಿ ಫಸ್ಟ್ ಅವ್ರಿಗೆ ಹುದ್ದೆಗಳು ಕೊಟ್ಬಿಟ್ಟು ಆಮೇಲೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡಿ. ಸಣ್ಣ ಪುಟ್ಟ ಅದೇನೋ ಮೂತಿಗೇನೋ ಸ್ವಲ್ಪ ಬೆಣ್ಣೆ ಸೋರಿದ್ರು ಅಂದಂಗೆ ಯಾವ ಸಣ್ಣ ಪುಟ್ಟ ಕೊಟ್ಬಿಟ್ಟು ಇವತ್ತು ನಮ್ಮನ್ನ ಇವತ್ತು SC STಗಳನ್ನ ಮುಸಲ್ಮಾನರನ್ನ ಆಟ ಆಡ್ಕೊಂಡು ಎಲ್ಲಾ ಪಕ್ಷಗಳನ್ನು ಕೂಡ ನೀವು ಆಟ ಆಡ್ತಾ ಇದ್ದೀರಿ. ಮುಂದೆ SC STಗಳು ಮತ್ತೆ ಮುಸಲ್ಮಾನರು ನಾವೆಲ್ಲರೂ ಕೂಡ ಒಂದಾಗಿ ನಿಮಗೆ ಪಾಠ ಕಲಿಸ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥದ್ದನ್ನ ಪ್ರತಿಯೊಂದು ಪಕ್ಷಕ್ಕೂ ಕೂಡ ನಾನು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಓಕೆ, ಆದಿನಾರಾಯಣ ಅವರೇ, ನೀವು ಹೇಳಿದ್ರಿ ವೇದಿಕೆ ಮೇಲೆ ಕೂತ್ಕೊಂಡಂತವ್ರನ್ನ ಕೆಳಗಿಳಿಸೋ ಪ್ರಕ್ರಿಯೆಗಳಾಯ್ತು, ಅಲ್ಲಿ ಕೆಟ್ಟ ಪದಗಳ ಬಳಕೆ ಆಯ್ತು ಅಂತ. ಪ್ರಮುಖವಾಗಿ ಅಡ್ವೊಕೇಟ್ ಅವರು ಮತ್ತು JDS ವಕ್ತಾರರು ಹೇಳ್ತಿದ್ದಾರೆ, ಹೊರಗಡೆ ಬಂದು ಜೈ SC ST ಅಂತ ಕೂಗೋ ಅವಶ್ಯಕತೆ ಇತ್ತ ಪ್ರದೀಪ್ ಈಶ್ವರ್ ಅವರಿಗೆ? ಯಾಕೆ ಕೂಗುದ್ರು? ಯಾಕೆ ಮತ್ತೆ ಅದೇ ವಿಚಾರಕ್ಕೆ ಬರ್ತೀನಿ ಮೇಡಮ್. ವೇದಿಕೆಗೆ ಬರಕ್ಕೆ ಕನ್ನಡ ಭವನ ಅಂತಿದೆ ಚಿಕ್ಕಬಳ್ಳಾಪುರದಲ್ಲಿ. ಕನ್ನಡ ಭವನ ಗೇಟ್ ಇಂದ ಜಸ್ಟ್ ಒಂದು 2 ಮಿನಿಟ್ಸ್ ವಾಕೇಬಲ್ಗೆ ಅರ್ಧ ಗಂಟೆ ಆಗುತ್ತೆ. ವೇದಿಕೆ ಕೂಡ ಹತ್ತಕ್ ಬಿಡಲ್ಲ ಯಾರನ್ನ, ಶಾಸಕರನ್ನ. ಯಾರು ಇದೇ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಕ್ ಯಾರು ಬಂದಿದ್ರು, MP ಮತ್ತೆ JDS ಕಾರ್ಯಕರ್ತರು, ಮುಖಂಡರು, ಶಾಸಕರನ್ನ ವೇದಿಕೆ ಹತ್ತಕ್ ಬಿಡಲ್ಲ. ಅರಸಾಹಸ ಮಾಡಿ ಅವರು ವೇದಿಕೆ ಕೂಡ ಹತ್ತುತ್ತಾರೆ. ವೇದಿಕೆ ಮೇಲೆ ಇವರೇನೋ ಆರೋಪ ಮಾಡ್ತಾ ಇದ್ರು, ಅದೇನೋ ಕಾಫಿ ಕುಡ್ಕೊಂಡು ಏನೋ ತಿನ್ಕೊಂಡು ಪಕೋಡ ತಿನ್ಕೊಂಡು ಇವ್ರು ಗೊತ್ತಿಲ್ಲ. ಯಾಕಂದ್ರೆ ಸ್ಥಳೀಕನಾಗ ನನಗೆ ಗೊತ್ತು, ನರಸಿಂಹಮೂರ್ತಿ ಅವ್ರಿಗೆ ಗೊತ್ತಿಲ್ಲ ಪಾಪ. ಅಣ್ಣ ನಾನು ಹೇಳ್ತೀನಿ ಅಣ್ಣ, ಒಂದು ನಿಮಿಷ. ಅವ್ರು ಕಾಫಿ ಕುಡ್ದಿದ್ದು ನಿಜ, ಎಲ್ಲ ಹೇಳ್ತೀನಿ ಮೇಡಮ್. ಶಾಸಕರಿಗೆ ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅಂತಂದ್ರೆ ಮೇಡಮ್, ಅಲ್ಲಿ ಸಂಸದರು ಮಾತಾಡ್ತಾರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಶಾಂತ ಚಿತ್ತದಿಂದ ಇರುತ್ತೆ. ಆ ಸಮಾಜದ ಒಬ್ಬ ಸ್ವಾಮೀಜಿ ಮಾತಾಡ್ತಾರೆ, ಅಲ್ಲಿ ಇಡೀ ಜನ ಶಾಂತ ಚಿತ್ತದಿಂದ ಕೂತ್ಕೊಂಡಿರುತ್ತೆ. ಅದೇ ನಮ್ಮ ಶಾಸಕರು ಭಾಷಣ ಮಾಡಕ್ ಆರಂಭ ಮಾಡಿದ್ರೆ ಮೇಡಮ್ ಮಾತಾಡಕ್ ಬಿಡಲ್ಲ. ಇದು ಯಾರು ಪ್ರವೃತ್ತಿ, ಯಾರು ಇದು ಒಬ್ಬ ಶಾಸಕನ ಮಾತಾಡೋ ಹಕ್ಕಿಲ್ವಾ? ಅಲ್ಲಿ ಒಬ್ಬ ಶಾಸಕ ಹೋಗಿ ಟೇಬಲ್ ನಿಂತ್ಕೊಂಡು ಮೈಕ್ ಶುರು ಮಾಡಿದ್ರೆ ಹುಚ್ಚ ನಿನ್ ಬಲ್ಜಿಗ ನಿನ್ಗೆ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಾರಲ್ವಾ ಮೇಡಮ್. ಇದು ಯಾವ ಸಂಸ್ಕೃತಿ, ಯಾವ ಪಕ್ಷದ ಸಂಸ್ಕೃತಿ ಮೇಡಮ್? ಒಬ್ಬ ಶಾಸಕನ್ಗೆ ನೇರವಾಗಿ ನೀನು ಬಲಿಜ ಅಂತ ಮಾತಾಡ್ತಾರಂದ್ರೆ ಮೇಡಮ್, ಇದು ಯಾವ ಸಂಸ್ಕೃತಿ? ಇದು JDS BJP ಕುಮಾರಣ್ಣ ಇರ್ರೇ ನರಸಿಂಹಮೂರ್ತಿ ಅವ್ರು ಇಡಿ, ಇದು ಕುಮಾರಣ್ಣ, ಇದು ಯಡಿಯೂರಪ್ಪ ಕಳ್ಸಿಕೊಡ್ತಾರ ಸಂಸ್ಕೃತಿನ. ಇದು ಒಬ್ಬ ಶಾಸಕನಿಗೆ ನೇರವಾಗಿ ಜಾತಿ ಬಗ್ಗೆ ನಿಂದನೆ ಮಾಡ್ತಾರ ಅಂತಂದ್ರೆ ಮೇಡಮ್, ಅವ್ರ ಧರ್ಮ ಪತ್ನಿ ಬಗ್ಗೆ ಹೇಳ್ತಾ ಇರ್ತಾರೆ. ಮೇಡಮ್ ಆಯ್ತು, ಚಪ್ಪಲಿ ವಿಚಾರಕ್ಕೆ ಬರ್ತೀನಿ. ಕುಮಾರಸ್ವಾಮಿ ಅವರನ್ನ ಚಲುವರಾಯ ಸ್ವಾಮಿ ಟೀಕೆ ಮಾಡಿದ್ರು, SC ಬಾಲಕೃಷ್ಣ ಅವರು ಟೀಕೆ ಮಾಡಿದ್ರು, BN ಬಚ್ಚೇಗೌಡರು ಬಳಸಬಾರ್ದು ಆ ಪದ, ಅಂತ ಪದ ಬಳಕೆ ಮಾಡಿದ್ರು. ಆವಾಗ ಬರ್ತಾ ಇರೋ ಚಪ್ಪಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಟೀಕೆ ಮಾಡಿದ ತಕ್ಷಣ ಚಪ್ಪಲಿ ತೂರು ಬರುತ್ತೆ ಅಂತಂದ್ರೆ ಮೇಡಮ್, ಒಬ್ಬ ಅಹಿಂದ ಹುಡುಗ ಅಂತ ತಾನೆ, ಅವ್ರು ಯಾವ ಜಾತಿಯವ್ರು ಅಂತ ಹೇಳ್ಬಿಟ್ಟು ಅವ್ರು ಮೇಲ್ವರ್ಗದವ್ರಂತ ಮೇಡಮ್. ಅದೇ ನಮ್ಮ ಅಹಿಂದ ಹುಡುಗ ಒಬ್ಬ ಮಾತಾಡೋದಕ್ಕೆ ಈ ತರ ತೂರಿ ಬರುತ್ತಲ್ವಾ? ಸ್ವಲ್ಪ ಕೂಲ್ ಡೌನ್ ಆಗ್ಬೇಕು. ನೀವು ಸಕ್ಕ ಜೋರಾಗಿ ಮತ್ತೆ ಪ್ರವೋಕ್ ಆಗಿ ಮಾತಾಡ್ತಿದ್ದೀರಿ. ಈಗ ತಾನೇ ಅಡ್ವೊಕೇಟ್ ಅವ್ರು ಹೇಳಿದ್ರು, ಒಳ ಒಪ್ಪಂದ ಮಾಡಿ ನಾವು ಪ್ರದೀಪ್ ಈಶ್ವರ್ ಅವ್ರನ್ನ ಗೆಲ್ಲಿಸ್ಕೊಡ್ಬಾರ್ದು, ನಾವು ಕೂಡ ಕೆಲಸ ಮಾಡಿದೀವಿ.
ಜಾತಿ ನೋಡಿದ್ರಾ? ಪ್ರಚಾರ ಮಾಡುವಾಗ ಜಾತಿ ನೋಡಿದ್ರಾ? ಡಾಕ್ಟರ್ ಕೆ ಸುಧಾಕರ್ ಸರ್ವಾಧಿಕಾರಿಯಾಗಿ ಧೋರಣೆ ಮಾಡ್ತಾರೆ, ಸರ್ವಾಧಿಕಾರ ನಡೆಸ್ತಾ ಇದ್ರು. ನನ್ನಂತ ಹುಡುಗ ಮೇಲೆ 3,000 ಕೇಸ್ ಹಾಕಿದ್ರು. ನಂದೇ ವಿಚಾರಕ್ಕೆ ಇವರೇ ಬಂದಿದ್ರೆ, ಮಠಮಪ್ಪ ಸರ್ ನನ್ನ ವಿಚಾರಕ್ಕೆ ಬಂದಿದ್ರೆ, ಅವ್ರು ಹಾಕಿರೋ ಕೇಸ್ಗೆ ನನ್ನ ವೋಟರ್ ಐಡಿ ಕ್ಯಾನ್ಸಲ್ ಮಾಡಿದ್ರು. ನಾನೊಬ್ಬ ಭಾರತೀಯ ಪ್ರಜೆ ಆಗಿ ಇವರೇ ಬಂದು ನನ್ಗೆ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ ಮೇಡಮ್. ಎಷ್ಟರ ಮಟ್ಟಿಗೆ ಸರ್ವಾಧಿಕಾರ ನಡೆದಿದೆ ನನಗೆ ಗೊತ್ತು ಸ್ಥಳೀಯನಾಗಿ ಮೇಡಮ್. ಅದಕ್ಕೆ ಸೋಲ್ಸಿದಾರಲ್ಲ ಜನ, ಮೇಡಮ್ ಒಬ್ಬ MP ಮಾತಾಡ್ತಾರೆ, ಹುಚ್ಚಾಸ್ಪತ್ರೆಯಲ್ಲಿ ಇರೋನ್ ಬಂದು ಜನರ ಮತ ಇದ್ದಾನೆ ಅಂತ ಪ್ರವೋಕ್ ಮಾಡ್ತಾನೆ. ಒಬ್ಬ MP ಮಾತಾಡೋ ಮಾತುಗಳ ಶಾಸಕರ ಬಗ್ಗೆ ಮಾತಾಡ್ತಾರಲ್ವಾ, ಅವ್ರ ಬಗ್ಗೆ ಎಲ್ಲ ನೋಡಿದ್ದಾರೆ. ಸರ್ ಆಯ್ತು, ಚಾಂದ್ಪಾಷ ಸರ್ ನೀವು ಒಪ್ಕೊಳ್ತೀರಾ ಇಲ್ವಾ? ಈಗ ನಾಲಿಗೆ ಹರಿಬಿಟ್ಟು ಒಬ್ರು MP ಶಾಸಕರ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ರೆ ಅವ್ರ ಬಗ್ಗೆನೂ ಪ್ರದೀಪ್ ಈಶ್ವರ್ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ, ರಾಜ್ಯ ಜನ ಸಾಕ್ಷಿ ಆಗಿದ್ದಾರೆ. ಹೇಳಿ ಸರ್.